Students, welcome back to Statistics by Savita. ಇಲ್ಲಿ ಈಗ ಆಲ್ಮೋಸ್ಟ್ ಸೆಕೆಂಡ್ ಯುಟಿನ ಕಂಪ್ಲೀಟ್ ಮಾಡಿದ್ರಿ. ಈಗ ಬರೋದು ನಿಮಗೆ ಪ್ರಿಪ್ರೇಟ್ರಿ ಎಕ್ಸಾಮ್ಸೇ, ಹೌದಾ? ಪ್ರಿಪ್ರೇಟ್ರಿ ಎಕ್ಸಾಮ್ಸ್ಗೆ ನೀವು ಪ್ರಿಪೇರ್ ಆಗಬೇಕು. ಇವಾಗ ಪ್ರಿಪ್ರೇಟ್ರಿ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಬೇಕು ಅಂತಂದರೆ ನೀವು ಫೈನಲ್ ಎಕ್ಸಾಮ್ ಬರ್ದಂಗೆ ಅದು. ಇಲ್ಲಿ ನಿಮಗೆ ಯಾವ್ಯಾವುದು ಮಾಡಬೇಕು ಯಾವ್ಯಾವ್ದು ಬಿಡಬೇಕು ಅಂತ ಎಲ್ಲ ಕಂಪ್ಲೀಟಾಗಿ ನೀವು ಇಲ್ಲಿಂದ ಸ್ಟಾರ್ಟ್ ಮಾಡಲೇಬೇಕು ಫಸ್ಟಿಂದ. ಯಾಕಂದರೆ ಮಿಡ್ ಟರ್ಮ್ಗೆ ಏನು ಮಾಡಿದ್ರಿ, ಹಾಫ್ ಪೋರ್ಷನ್ನ ಕಂಪ್ಲೀಟ್ ಮಾಡಿದ್ರಿ. ಸೆಕೆಂಡ್ ಯುಟಿಗೆ ಓನ್ಲಿ ಲಿಮಿಟೆಡ್ ಪೋರ್ಷನ್ ಇತ್ತು ನಿಮಗೆ. ಆ ಲಿಮಿಟೆಡ್ ಪೋರ್ಷನನ್ನು ಮಾತ್ರ ಕಂಪ್ಲೀಟ್ ಮಾಡ್ಕೊಂಡ್ರಿ. ಈಗ ಪ್ರಿಪ್ರೇಟ್ರಿಗೆ ಬಂದುಬಿಟ್ಟು ನೀವು ಅಂದರೆ ಆಲ್ಮೋಸ್ಟ್ ಈಗ ಜನವರಿ 2ರಿಂದ ಬೋರ್ಡ್ ಪ್ರಿಪ್ರೇಟ್ರಿ ಸ್ಟಾರ್ಟ್ ಆಗುತ್ತೆ. ಬೋರ್ಡ್ ಪ್ರಿಪ್ರೇಟ್ರಿಗೆ ನೀವೇನು ಮಾಡ್ತೀರಾ ಅಂತಂದರೆ ಆಲ್ಮೋಸ್ಟ್ ಈಗಿಂದಲೇ ಪ್ರಿಪೇರ್ ಆಗಲೇಬೇಕು. ಯಾಕಂದರೆ ಕಂಪಲ್ಸರಿ ಪಿ ಯು ಬೋರ್ಡ್ ಕೊಟ್ಟಿರುವಂಥ ಟೈಮ್ ಟೇಬಲಲ್ಲೇ ಪ್ರಿಪ್ರೇಟ್ರಿನ ನಡೆಸಬೇಕು ಅಂತ ಕಂಡೀಷನ್ ಇದೆ. ಅದ್ರ ಪ್ರಕಾರ ನಮಗೆ ನೆಕ್ಸ್ಟ್ ಅಕೌಂಟೆನ್ಸಿ ಆದ ತಕ್ಷಣವೇ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ನೆಕ್ಸ್ಟ್ ಅಂದರೆ ನಮಗೆ ಟೈಮ್ ಇಲ್ಲ ಕಾಮರ್ಸ್ ಸ್ಟೂಡೆಂಟ್ಸಿಗೆ ಸ್ಟಡಿ ಮಾಡಲಿಕ್ಕೆ. ಹಿಂಗಾಗಿ ಇಲ್ಲಿ ನೀವೇನು ಮಾಡಬೇಕು, ಸ್ಟ್ಯಾಟಿಸ್ಟಿಕ್ಸ್ನ ಪ್ರಿಪೇರ್ ಆಗಲೇಬೇಕಾಗತ್ತೆ. ಓಕೆ, ಸ್ಟ್ಯಾಟಿಸ್ಟಿಕ್ಸ್ನ ನೀವು ಪ್ರಿಪೇರ್ ಆಗಬೇಕು ಅಂತಂದರೆ ಫಸ್ಟ್ ಅದ್ರದ್ದು ಬ್ಲೂ ಪ್ರಿಂಟ್ನ ತಿಳ್ಕೊಬೇಕು. ಬ್ಲೂ ಪ್ರಿಂಟ್ ಅಂದರೆ ಅದ್ರ ಪ್ರಕಾರ ನೀವು ಈಗ ಪ್ರಿಪೇರ್ ಆಗ್ತೀರಾ. ನಾನು ಏನು ಮಾಡಿಬಿಡ್ತೀನಿ, ಇಲ್ಲಿ ನಿಮ್ಗೆ ಒಂದು ಸತಿ ಬ್ಲೂ ಪ್ರಿಂಟ್ನ ತೋರಿಸ್ಬಿಡ್ತೀನಿ. ಬ್ಲೂ ಪ್ರಿಂಟ್ ತೋರಿಸ್ಬಿಟ್ರೆ ಅದ್ರ ಪ್ರಕಾರ ನೀವು ಒಂದೊಂದೇ ಪ್ರಿಪೇರ್ ಆಗ್ತಾ ಹೋಗ್ತೀರಾ. ಇದು ಪಿ ಯು ಬೋರ್ಡ್ ಕಳಿಸಿರುವಂಥ 2025-26 ಸೆಕೆಂಡ್ PUC ಬ್ಲೂ ಪ್ರಿಂಟು, ಹೌದಾ? ಇಲ್ಲಿ ಟೋಟಲ್ ಬಂದುಬಿಟ್ಟು ನಮಗೆ 8 ಯೂನಿಟ್ಸ್ ಇದೆ. 8 ಯೂನಿಟ್ಸಲ್ಲಿ ನಮಗಿಲ್ಲಿ ನೋಡಿ ಯಾವ್ಯಾವ ಚಾಪ್ಟ್ರ್ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ ಅಂತ ತೋರಿಸ್ತಾ ಹೋಗ್ತೀನಿ. ಈಗ ಫಸ್ಟ್ ಯೂನಿಟ್, ಹೌದಾ? ನಿಮ್ಮದು ಫಸ್ಟ್ ಯೂನಿಟ್ಸ್ ಎಷ್ಟಿದೆ ಮಾರ್ಕ್ಸು? ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಎಷ್ಟು ಮಾರ್ಕ್ಸ್ ಬರುತ್ತೆ? 13 ಮಾರ್ಕ್ಸ್ ಟೋಟಲು. 13 ಮಾರ್ಕ್ಸ್ ಅಂದಾಗ ಅಲ್ಲಿ ನೀವು ಏನೇನು ಬರುತ್ತೆ ಅಂತಂದರೆ 1 ಮಾರ್ಕಿಂದು 3 ಕ್ವಶನ್ ಬರುತ್ತಲ್ಲಿ, ಅದು ಬಂದುಬಿಟ್ಟು ಟೋಟಲ್ 3 ಆಗುತ್ತೆ. ಮತ್ತು 10 ಮಾರ್ಕ್ಸಿಂದು 1 ಕ್ವಶನ್ನು ಕಂಪಲ್ಸರಿ ಅಲ್ಲಿ 10 ಮಾರ್ಕ್ಸು. ಇಲ್ಲಿ ವೈಟಲ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ನಿಮಗೆ 5 ಮಾರ್ಕ್ಸ್ ಇಲ್ಲ. ಬಂದುಬಿಟ್ಟು ಲಾಸ್ಟಿಗೆ ಸೆಕ್ಷನ್ ಡಿಯಲ್ಲೇ 10 ಮಾರ್ಕ್ಸಿಂದ 1 ಕ್ವಶನ್ ಬರುತ್ತೆ. ಮತ್ತು 1 ಮಾರ್ಕಿಂದು 3 ಕ್ವಶನ್ಸು ನಿಮಗೆ ಅಲ್ಲಿ 1 ಮಾರ್ಕಿಂದ 3 ಕ್ವಶನ್ಸ್ ಅಂತಂದರೆ ಯಾವ್ಯಾವುದಂತ ನೆಕ್ಸ್ಟ್ ಸ್ಟಡಿ ಮಾಡೋಣ. ಅದರಲ್ಲಿ ಒಂದು ಮ್ಯಾಚ್ ದ ಫಾಲೋಯಿಂಗ್ ಕೂಡ ಬ್ಲೂ ಪ್ರಿಂಟ್ ಪ್ರಕಾರ ಮ್ಯಾಚ್ ದ ಫಾಲೋಯಿಂಗ್ ಕೂಡ ಅಲ್ಲಿ ಒಂದು ಇರುತ್ತೆ. ಈಗ ಸೆಕೆಂಡ್ ಯೂನಿಟ್ ಬಂದುಬಿಟ್ಟು ನಿಮಗೆ ಇಂಡೆಕ್ಸ್ ನಂಬರು ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಆಗುತ್ತೆ. ಯಾಕಂದರೆ ಅಲ್ಲಿ ಕ್ಯಾರಿ ಆಗೋದು 18 ಮಾರ್ಕ್ಸು. 18 ಮಾರ್ಕ್ಸ್ ಅಂತಂದರೆ ಇಲ್ಲಿ 1 ಮಾರ್ಕು 3 ಕ್ವಶನ್ಸು, ಓಕೆ, 5 ಮಾರ್ಕು 1 ಕ್ವಶನ್ನು, 10 ಮಾರ್ಕ್ಸು 1 ಕ್ವಶನ್ನು. ಟೋಟಲ್ ಬಂದುಬಿಟ್ಟು ಇಲ್ಲಿ ಟೋಟಲ್ ಎಷ್ಟಾಗುತ್ತೆ ಅಂತಂದರೆ 18. ಓಕೆ, ನೋಡಿ 1 ಮಾರ್ಕನ್ನು 3 ಕ್ವಶನ್ ಮಾಡ್ತೀರಾ, 2 ಮಾರ್ಕ್ಸ್ ಕ್ವಶನ್ ಬರೋದಿಲ್ಲ ಇಂಡೆಕ್ಸ್ ನಂಬರಲ್ಲಿ. ವೈಟಲ್ ಸ್ಟ್ಯಾಟಿಸ್ಟಿಕ್ಸಲ್ಲೂ ಬರಲ್ಲ, ಇಂಡೆಕ್ಸ್ ನಂಬರಲ್ಲೂ ಬರಲ್ಲ. ಅಂದರೆ ನೀವು ಟೈಮ್ ಸೀರೀಸಿಂದ ಅಲ್ಲಿ 2 ಮಾರ್ಕ್ಸು ಸ್ಟಾರ್ಟ್ ಮಾಡಬೇಕಾಗತ್ತೆ. ಇದು ಏನಿದೆ ಅಲ್ಲ, 1 ಮಾರ್ಕಿನ 3, 5 ಮಾರ್ಕ್ 1, 10 ಮಾರ್ಕ್ಸು 1 ಇಂಡೆಕ್ಸ್ ನಂಬರು. ನೋಡಿ 13 + 18 ಎರಡೇ ಚಾಪ್ಟರ್ ಮಾಡಿದಾಗ ನಿಮಗೆ ಎರಡೇ ಚಾಪ್ಟರ್ ಕೂಡ ಅಲ್ಲಿ ಆ್ಯಡ್ ಮಾಡಿದಾಗ 31 ಮಾರ್ಕ್ ಆಗುತ್ತೆ. ಈಗ ಯಾರಾದರೂ ಅಲ್ಲಿ ಬರೀ ಪಾಸ್ ಆಗಬೇಕನ್ನೋರು ಏನು ಓದಿಲ್ಲಪ್ಪ, ಏನೂ ತಿಳಿದಿಲ್ಲ ಅಂತಂದರೆ ಹೊಸದಾಗಿ ಎಕ್ಸ್ಟರ್ನಲ್ ಕ್ಯಾಂಡಿಡೇಟ್ ಇದ್ದರೂ ಕೂಡ ಅಲ್ಲಿ 2 ಚಾಪ್ಟರ್ನ ಪರ್ಫೆಕ್ಟಾಗಿ ಓದ್ಕೊಂಡ್ಬಿಟ್ರೆ, ತೇರಿ ಕೂಡ ಅಟೆಂಪ್ಟ್ ಮಾಡುವಂಗೆ ಓದ್ಕೊಂಡ್ಬಿಟ್ರೆ 31 ಮಾರ್ಕ್ಸು. ನಿಮಗಲ್ಲಿ ಪಾಸ್ ಆಗಲಿಕ್ಕೆ 24 ಮಾರ್ಕ್ಸು ಸಾಕಾಗುತ್ತೆ. 24 ಮಾರ್ಕ್ಸು ಎರಡು ಚಾಪ್ಟ್ರಲ್ಲೇ ನಿಮಗೆ 31 ಮಾರ್ಕ್ಸ್ ಬಂದುಬಿಡುತ್ತೆ ಅಲ್ಲಿ. ಥರ್ಡು ಟೈಮ್ ಸೀರೀಸ್ ಎಷ್ಟು ಮಾರ್ಕ್ಸ್ ಇದೆ? ಟೋಟಲ್ ಬಂದುಬಿಟ್ಟು 13 ಮಾರ್ಕ್ಸು. 13 ಮಾರ್ಕ್ಸಲ್ಲಿ 1 ಮಾರ್ಕು 1 ಕ್ವಶನ್ನು, 2 ಮಾರ್ಕು 1 ಕ್ವಶನ್ನು, ಮತ್ತು 10 ಮಾರ್ಕು 1 ಕ್ವಶನ್ ಇಲ್ಲಿ. ಓಕೆ, ಟೋಟಲ್ ಇದು ಕೂಡ 13 ಮಾರ್ಕ್ಸು. ಸೇಮ್ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಹಂಗೆ 13 ಮಾರ್ಕ್ಸು. ಬಟ್ ಇಲ್ಲಿ ಬರ್ತಾ ಇರೋದು 2 ಮಾರ್ಕ್ಸ್ ಕ್ವಶನ್ನು, 2 ಮಾರ್ಕ್ಸು ಸ್ಟಾರ್ಟ್ ಆಗುತ್ತೆ ಇಲ್ಲಿ. ಓಕೆ, ಅಂದರೆ ನೀವು 1 ಮಾರ್ಕ್ಸನ್ನು ಕೂಡ ಅಲ್ಲಿ 15 ಯಾವುದನ್ನು ಅಲ್ಲಿ ಒಂದು ಕೂಡ ಅಲ್ಲಿ ಬಿಡಲಾರ್ದೆ ಮಾಡಬೇಕು ಅಂತಂದರೆ
ನೀವು ಎಲ್ಲ ಚಾಪ್ಟರ್ನು ಕಂಪ್ಲೀಟಾಗಿ ಆಗಿ ಮಾಡಿಕೊಳ್ಳೇಬೇಕಾಗುತ್ತೆ ಇಲ್ಲಿ. ಇದು ಟೈಮ್ ಸೀರೀಸು. ಫೋರ್ತ್ ಬಂದುಬಿಟ್ಟು ನಿಮಗೆ ಥೆರಾಟಿಕಲ್ ಡಿಸ್ಟ್ರಿಬ್ಯೂಷನ್ ಎಷ್ಟು ಮಾರ್ಕ್ಸ್ ಬರುತ್ತಪ್ಪ ಅಂತಂದರೆ ನಿಮಗೆ ಟೋಟಲ್ ಬಂದುಬಿಟ್ಟು 23 ಮಾರ್ಕ್ಸು. ಟೋಟಲು 23 ನೋಡಿ. ಥೆರಾಟಿಕಲ್ ಡಿಸ್ಟ್ರಿಬ್ಯೂಷನ್ ಒಂದೇ ಚಾಪ್ಟರು 23 ಮಾರ್ಕ್ಸ್ ಕ್ಯಾರಿ ಆಗುತ್ತೆ ಅಲ್ಲಿ. ಓಕೆ, 23 ಮಾರ್ಕ್ಸಲ್ಲಿ 1 ಮಾರ್ಕಿಂದ ಎಷ್ಟು ಬರುತ್ತೆ ಅಂದರೆ 4 ಕ್ವಶನ್ ಬರುತ್ತೆ. 2 ಮಾರ್ಕ್ಸಿಂದು 2 ಕ್ವಶನ್ಸ್ ಬರುತ್ತೆ, ಇಲ್ಲೂ ಕೂಡ 4. ನೆಕ್ಸ್ಟು 5 ಮಾರ್ಕ್ಸಿಂದು 3 ಕ್ವಶನ್ ಬರುತ್ತೆ, 15 ಮಾರ್ಕ್ಸು. 15 + 4 19, 19 + 4 ಈಸ್ 23 ಮಾರ್ಕ್ಸ್. ಓಕೆ, ಇದು ನೋಡಿ ಇಲ್ಲಿ ನೀವು 13 + 18 + 13 ಬೇಡ, ಇಲ್ಲಿ 3 ಅಷ್ಟೇ ತೊಗೊಂಡ್ರೆ, ಯಾಕಂದರೆ 10 ಮಾರ್ಕ್ಸಿಂದ 2 ಕ್ವಶನ್ ಅಷ್ಟೇ ನೀವು ಸಾಲ್ವ್ ಮಾಡ್ತಾ ಇರೋದು, ಹೌದಾ? ಇದನ್ನು 4 ಚಾಪ್ಟರ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಟೋಟಲ್ ಬಂದುಬಿಟ್ಟು ನಿಮಗೆ 13 + 18, ಇಲ್ಲಿ 10 ಮಾರ್ಕ್ಸ್ ಬಿಟ್ಬಿಡೋಣಂತೆ. ಇದು 31 ಆಯಿತಾ, 31 + 3 ಅಂದರೆ 34 ಆಯಿತು. 34 + 23 ನೀವು ಮಾಡಿಕೊಂಡಾಗ 57 ಮಾರ್ಕ್ಸು. 4 ಚಾಪ್ಟರ್ ಮಾಡಿಕೊಂಡ್ರೇ 57 ಮಾರ್ಕ್ಸ್ ನಿಮಗಲ್ಲಿ ಬಂದುಬಿಡುತ್ತೆ ನೋಡಿ. ಸ್ಟ್ಯಾಟಿಸ್ಟಿಕ್ಸು ಟಫ್ ಅಂದ್ಕೋಬೇಡಿ ನೋಡಿ, ಇಷ್ಟು ಮಾಡಿದ್ರೇ ನಿಮಗೆ ಕಂಪ್ಲೀಟಾಗಿ ಇಷ್ಟು ಮಾರ್ಕ್ಸ್ ಕವರ್ ಆಗಿಬಿಡುತ್ತೆ ಇಲ್ಲಿ. ಓಕೆ, ಥಿಯರಿಟಿಕಲ್ ಡಿಸ್ಟ್ರಿಬ್ಯೂಷನ್ ಆದ ತಕ್ಷಣ ಇಲ್ಲಿ ನಿಮಗೆ ನೆಕ್ಸ್ಟ್ ಚಾಪ್ಟರ್ ಬರೋದು ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸು. ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸ್ ನೋಡಿ, ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸು ದ್ಯಾಟ್ ಕ್ಯಾರೀಸ್ 18 ಮಾರ್ಕ್ಸ್. ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸ್ ಎಷ್ಟಂದರೆ 18 ಮಾರ್ಕ್ಸು. 18 ಮಾರ್ಕ್ಸ್ ಅಂತಂದರೆ ಅಲ್ಲಿ 1 ಮಾರ್ಕು 4 ಕ್ವಶನ್ ಬರುತ್ತೆ. ಓಕೆ, 2 ಮಾರ್ಕ್ಸು 2 ಕ್ವಶನ್ ಬರುತ್ತೆ, 4 ಪ್ಲಸ್ ಇಲ್ಲಿ 5 ಮಾರ್ಕ್ಸು 3 ಕ್ವಶನ್ ಬರುತ್ತೆ. 5 ಮಾರ್ಕ್ಸು 2 ಕ್ವಶನ್ ಬರುತ್ತೆ ಇಲ್ಲಿ. ಟೆನ್ನು +4 ದಟ್ ಈಸ್ 14. ಓಕೆ, 5 ಮಾರ್ಕ್ಸ್. ಓಕೆ, ಒಂದು ಕ್ವಶನನ್ನು ಲಾಸ್ಟ್ ಇಯರಲ್ಲಿ ಕಡಿಮೆ ಮಾಡಿದರು. ಯಾವುದು ಕಡಿಮೆ ಮಾಡಿದರು ಅಂತಂದರೆ ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸು ನಿಮಗೆ ಸೆಕ್ಷನ್ ಸಿ ಅಲ್ಲಿ 8 ಕ್ವಶನ್ ಬರ್ತಿತ್ತು, ಅದರಲ್ಲಿ 4 ಕ್ವಶನ್ ಬರಿಬೇಕಿತ್ತು ನೀವು. ಅಲ್ಲಿ ಲಾಸ್ಟ್ ಇಯರ್ ಕ್ವಶನ್ ಪೇಪರಲ್ಲಿ 7 ಕ್ವಶನ್ಸನ್ನು ರೆಡ್ಯೂಸ್ ಆಯಿತು. ಅಲ್ಲಿ ತೆಗೆದಿರೋದಂದರೆ ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸ್ನ. ಹೀಗಾಗಿ ಇಲ್ಲಿ 2 ಕ್ವಶನ್ ಅಷ್ಟೇ ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸ್ ಬರೋದು. ಒಂದು ಸೆಕ್ಷನ್ ಸಿ ಅಲ್ಲಿ 2 ಇದೆ 5 ಮಾರ್ಕ್ಸಿಂದು, ಒಂದು POQ ಕ್ವಶನ್ನು ಮತ್ತು ಇನ್ನೊಂದು ಫಸ್ಟ್ ಸೆಕ್ಷನ್ ಸಿ ಅಲ್ಲಿ ಸ್ಟಾರ್ಟಿಂಗ್ ಬರೀತೀರಾ, ಅದರಲ್ಲಿ ಒಂದು 5 ಮಾರ್ಕ್ಸಿಂದು, ನೆಕ್ಸ್ಟ್ ಒಂದು 5 ಮಾರ್ಕ್ಸು. ಹೀಗೂ ಕೂಡ ಕವರ್ ಆಗ್ಬೋದು. ಒಂದು ಲಾಸ್ಟ್ ಸ್ಯಾಂಪಲ್ ಟೆಸ್ಟು, ಒಂದು ಸ್ಮಾಲ್ ಸ್ಯಾಂಪಲ್ ಟೆಸ್ಟು ಅದರಲ್ಲಿ ಕವರ್ ಆಗುತ್ತೆ. ಮತ್ತು 2 ಮಾರ್ಕ್ಸು 2 ಕ್ವಶನ್ಸು ಮತ್ತು 1 ಮಾರ್ಕು 4 ಕ್ವಶನ್ಸು. 6th ಬಂದುಬಿಟ್ಟು ಇಲ್ಲಿ ನಿಮಗೆ ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲು. ನಾನು ಇದನ್ನೇ ಹೇಳಿಲ್ಲ ನಿಮಗೆ. 4th ಇಂಟರ್ಪೊಲೇಷನ್ ಎಕ್ಸ್ಟ್ರಾಪೊಲೇಷನ್ ಇಲ್ಲಿ ತೊಗೊಳ್ತೀನಿ. SQC ಇಲ್ಲಿ ಸ್ಮಾಲ್ ಚಾಪ್ಟರ್ ಬಂದ ತಕ್ಷಣ ನನಗೆ ಫಸ್ಟ್ ಇದೇ ದೊಡ್ಡ ಚಾಪ್ಟರ್ಸ್ ಎಲ್ಲ ಮೋಸ್ಟ್ ಮಾರ್ಕ್ಸ್ ಕ್ಯಾರಿಂಗಲ್ಲ, ಇದನ್ನು ತೊಗೊಂಡ್ಬಿಟ್ಟೆ ನಾನು. ಈಗ SQCಯಲ್ಲಿ 8 ಮಾರ್ಕ್ಸು. 8 ಮಾರ್ಕ್ಸ್ ಅಂದರೆ ಇಲ್ಲಿ ಬಂದುಬಿಟ್ಟು ನಿಮಗೆ ಸ್ಟ್ಯಾಟಿಸ್ಟಿಕಲ್ 1 ಮಾರ್ಕು 1 ಕ್ವಶನ್ನು, 2 ಮಾರ್ಕ್ಸು 1 ಕ್ವಶನ್ನು ಮತ್ತು 5 ಮಾರ್ಕು 1 ಕ್ವಶನ್ನು, ಕಂಪಲ್ಸರಿ ಆದ ಕ್ವಶನ್ ಇದು. ಓಕೆ, ಇದು 18. ಇಲ್ಲಿ ಬಂದುಬಿಟ್ಟು 8 ಮಾರ್ಕ್ಸು ನಿಮಗೆ. ಅಲ್ಲಿ 7th ಇಂಟರ್ಪೊಲೇಷನ್ ಎಕ್ಸ್ಟ್ರಾಪೊಲೇಷನ್ ಹಾಕ್ಬಿಡ್ತೀನಿ ಇಲ್ಲಿ. 2 ಕೂಡ ಅಲ್ಲಿ ಸ್ಮಾಲ್ ಚಾಪ್ಟರ್ ಆಗಿಬಿಡುತ್ತೆ ನಿಮಗೆ. ನೋಡಿ ಇಲ್ಲಿ 7 ಇಂಟರ್ಪೊಲೇಷನ್ ಎಕ್ಸ್ಟ್ರಾಪೊಲೇಷನಲ್ಲಿ 7 ಇದು ಕೂಡ ತುಂಬ ಈಸಿ ಆದಂಥ ಚಾಪ್ಟರು. ಮತ್ತು ನಿಮಗೆ ಕಂಪಲ್ಸರಿ ಒಂದು ಕ್ವಶನ್ ಅಂದಾಗ 2 ಮಾರ್ಕ್ಸು 1 ಕ್ವಶನ್ ಬರುತ್ತೆ, ಮತ್ತು 5 ಮಾರ್ಕು ಕೂಡ ಅಲ್ಲಿ 1 ಕ್ವಶನ್ ಬರುತ್ತೆ. ದಟ್ ಈಸ್ ಅಲ್ಲಿ ಏನಾಗುತ್ತೆ ನಿಮಗೆ ಟೋಟಲ್ ಬಂದುಬಿಟ್ಟು 7 ಮಾರ್ಕ್ಸ್ ಇಂಟರ್ಪೊಲೇಷನ್ ಎಕ್ಸ್ಟ್ರಾಪೊಲೇಷನ್ನು. ಲಾಸ್ಟ್ ಆಪರೇಷನ್ ರಿಸರ್ಚು that carries 21 ಮಾರ್ಕ್ಸ್. 21 ಮಾರ್ಕ್ಸ್ ದ್ಯಾಟ್ ಈಸ್ ಈಕ್ವಲ್ಸ್ ಟು ಇಲ್ಲಿ 21 ಮಾರ್ಕ್ಸಲ್ಲಿ ಹೆಂಗೆ ಡಿವೈಡ್ ಆಗುತ್ತೆ ಅಂತಂದರೆ ಇಲ್ಲಿ 1 ಮಾರ್ಕು 4 ಕ್ವಶನ್ಸ್ ಬರುತ್ತೆ,
ಮಾರ್ಕ್ಸು 1 ಕ್ವಶನ್ ಬರುತ್ತೆ. ಓಕೆ, ಮತ್ತು 5 ಮಾರ್ಕ್ಸು 3 ಕ್ವಶನ್ಸ್ ಬರುತ್ತೆ. ಇಲ್ಲಿ 3 ಕ್ವಶನ್ಸ್ ಅಂದಾಗ ಅಲ್ಲಿ 15 ಆಯಿತು. 15 + 6 ದ್ಯಾಟ್ಸ್ ಈಸ್ ಈಕ್ವಲ್ಸ್ ಟು 21 ಮಾರ್ಕು. ಇದು ನಿಮ್ಮದು ಕಂಪ್ಲೀಟ್ ಆದಂಥ ಇದು ಬ್ಲೂ ಪ್ರಿಂಟು. ಇದ್ರ ಪ್ರಕಾರ ನೀವೀಗ 2 ಮಾರ್ಕ್ಸ್ ಎಲ್ಲೆಲ್ಲಿ ಬರುತ್ತೆ ನೋಡ್ಕೊಳ್ಳಿ. 1 ಮಾರ್ಕ್ ಎಲ್ಲಿ ಬರುತ್ತೆ ನೋಡಿ. 1 ಮಾರ್ಕ್ ಅಂತೂ ಎಲ್ಲ ಆಲ್ಮೋಸ್ಟ್ ನೀವು ಯಾರು ಔಟ್ 80 ಔಟ್ ಆಫ್ 80 ಸ್ಕೋರ್ ಮಾಡಬೇಕನ್ನೋರು ನೀವು ಇದನ್ನು ಕಂಪ್ಲೀಟಾಗಿ ಎಲ್ಲ ಚಾಪ್ಟರನ್ನು ತೇರಿ ಕೂಡ ಮಾಡಲೇಬೇಕಾಗುತ್ತೆ, ಕಂಪ್ಲೀಟಾಗಿ ಓದಬೇಕಾಗತ್ತೆ ಇದು. ಈಗ 70+ ಸಹಪ ನನಗೆ 1 ಮಾರ್ಕು ಮಾಡಲ್ಲ ಅಂತಂದರೆ, ಅಂದರೆ 1 ಮಾರ್ಕ್ ನಿಮಗೆ ಯಾವುದು ಡಿಫಿಕಲ್ಟೀಸ್ ಅನ್ನಿಸ್ತಾ ಇದೆ ಅಂತಂದರೆ 2 ಮಾರ್ಕ್ಸನ್ನು ನೀವು ಯಾವ ಕ್ವಶನಲ್ಲಿ ಬರುತ್ತೆ, ಹೆಂಗೆ ಬರುತ್ತೆ ಅಂತ ಹೇಳಿ ನೀವು ಅದು ಕೂಡ ಮಾಡ್ಕೊಂಡ್ಬಿಟ್ಟು 75+ ಕೂಡ ನೀವು ಅಲ್ಲಿ ತೆಗಿಬೋದು ಎಕ್ಸಾಮ್ಗೆ. ಬಟ್ ಈ ಬ್ಲೂ ಪ್ರಿಂಟ್ ಪ್ರಕಾರ ನೀವು ಕರೆಕ್ಟಾಗಿ ಇನ್ನು ಎಕ್ಸಾಮಿಗೆ ಹೋಗಬೇಕು. ಈಗ ಇಷ್ಟು ದಿನ ನೀವು ಪಾಠ ಕೇಳಿದ್ದೀರಾ, ಓಕೆ, ಲೆಸನ್ಸ್ ಎಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ, ಓಕೆ. ಬಟ್ ಇವಾಗ ಎಕ್ಸಾಮ್ ಬಂದಾಗ ಯಾವುದನ್ನು ಓದಬೇಕು, ಹೆಂಗೆ ಓದಬೇಕು, ಯಾವುದು ನಿಮಗೆ ಬೇಕು ಅಂತ ಹೇಳಿಬಿಟ್ಟು ನೀವು ಮಾಡ್ಕೊಳ್ತಾ ಹೋಗಬೇಕು. ಓಕೆ ಸ್ಟೂಡೆಂಟ್ಸ್, ನೋಡಿ ಇದರಲ್ಲಿ ಯಾವ್ಯಾವುದು ನಿಮಗೆ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ನಾನು ತೋರಿಸ್ತೀನಿ. ಯಾವ ಚಾಪ್ಟ್ರಲ್ಲಿ ಯಾವ್ಯಾವ 5 ಮಾರ್ಕ್ಸ್ ಬರುತ್ತೆ, ಯಾವ್ಯಾವುದು 10 ಮಾರ್ಕ್ಸ್ ಬರುತ್ತೆ, ಯಾವುದು ಮತ್ತು ನೀವು ಪಾಸಿಂಗ್ ಪ್ಯಾಕೇಜ್ ಅಂದರೆ ಎಷ್ಟು ಓದಿದರೆ ಎಷ್ಟು ಮಾರ್ಕ್ಸನ್ನು ತೆಗಿತೀರಾ, 75+ ಹೇಗೆ ತೆಗಿಬೇಕು ಅಂತ ಹೇಳಿಬಿಟ್ಟು ನಾನು ತೋರಿಸ್ಕೊಡ್ತೀನಂತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ವಿಡಿಯೋನ, ಕಮೆಂಟ್ ಹಾಕಿ. ನಿಮ್ಗೆ ಅದರಲ್ಲಿ ಏನಾದರೂ ಬಂದಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು.